ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇಷ್ಟಪಡ್ತೀನಿ ಸರ್. ಅವರು ನಮ್ಮನ್ನೇ ಆಯ್ಕೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತಿದ್ದೀನಿ ಸರ್. ಅವ್ರಿಗೆ ಸರ್ 300 ರೂಪಾಯಿ ಹಾಕಿರಿ ಸರ್. 7 ದಿವಸಕ್ಕೆ 2100 ರೂಪಾಯಿ ಜಮಾ ಆಗುತ್ತೆ ಸರ್. ಅವರು ನಾವು ಹೆಂಗ್ ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಾವಿನ್ನೂ ಹೆಚ್ಚಿನ ಮಟ್ಟದ ನಾವು ವಿಕಲಚೇತನರು ಅಂತೇಳಿ ನಮ್ಗೆ 50% ಅಷ್ಟೇ ಕೆಲಸ ಕೊಟ್ಟರು ಸರ್. ನಾರ್ಮಲ್ ಇದ್ದವರಿಗೆ 100% ಕೊಟ್ಟರೆ ನಮ್ಗೆ 50% ಕೊಟ್ಟರು ಸರ್. ಅವ್ರ ಕೆಲಸನ 300 ರೂಪಾಯಿನ ಹಾಕ್ಯಾರ ಸರ್. ನಮ್ಗೆ ಅದಿಷ್ಟು ಹಾಕಿದ್ದೆ ಸಲ್ಲ ಸರ್. ಇಲ್ಲಾಂದ್ರೆ ನೀವೇನ್ ಕೆಲಸ ಮಾಡ್ತೀರಿ ಅಂತ ಕೇಳ್ತಾರ್ರಿ. ನಾವು ಊರಾಗ ಹೋದ್ರ ಹಂಗೆ ವಿಕಲ್ರನ್ನ ಯಾರು ಕರಿತಾರೆ ಸರ್ ಕೆಲ್ಸಕ್ಕೆ ಹೋಗಕ್ಕೆ? ವಿಶೇಷ ಚೇತನರಿಗೆ ವಿಶೇಷ ಕಾಮಗಾರಿಗಳನ್ನು ಕೊಡುವುದರಿಂದ ನಮಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಕಾಯಕ ಬಂಧು ಅಂತ ಹೇಳಿ ನಮ್ಮಲ್ಲಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದು, ಈ ರೀತಿ ನಾವು ನಮ್ಮ ಎಲ್ಲ ಅಳವಂಡಿ ಗ್ರಾಮ ಪಂಚಾಯಿತಿಯಿಂದ ಒಂದು ಕೂಲಿಕಾರಿಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಒದಗಿಸುತ್ತಾ ಅವರು ಆರ್ಥಿಕವಾಗಿ ಬಲಿಷ್ಠತೆಯನ್ನು ಹೊಂದಬೇಕಂತ ಹೇಳಿ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಪ್ರತಿ ವರ್ಷ ನಾವು ಕೆಲಸವನ್ನು ಕೊಡುತ್ತಾ ಬಂದಿರುತ್ತೇವೆ. ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದು ಅವರಿಗೆ ಮತ್ತೆ ಸಲಹೆ ಸೂಚನೆ ಮತ್ತು ಕಟ್ಟುನಿಟ್ಟಾಗಿ ಕಾಮಗಾರಿಯನ್ನ ಮಾಡೋದಕ್ಕೆ ಸೂಚನೆ ಕೊಡೋದಕ್ಕಾಗಿ ಆಗಮಿಸಿದ್ವಿ. ಕೊಪ್ಪಳ ತಾಲೂಕಿನಲ್ಲಿ ಅಳವಂಡಿ ಗ್ರಾಮ ಪಂಚಾಯತಿಗೆ ಈ ವಿಶೇಷ ಪ್ರಶಸ್ತಿ ಬಂದಿರೋದು ತುಂಬಾ ಖುಷಿ ಆಗಿದೆ. ಮತ್ತು ಇನ್ನಿತರ ಕೂಲಿ ಕಾರ್ಮಿಕರಿಗೆ ಪ್ರೇರೇಪಣೆ ಆಗೋದ್ರಲ್ಲಿ ಶ್ರೀದೇವಿ ಅವರು ಆದರ್ಶಪ್ರಾಯರು. ಆದ್ರಿಂದ ಇನ್ನಿತರ ಮಹಿಳೆಯರು ಕೂಡ ಇದನ್ನ ಆದರ್ಶವಾಗಿ ಇಟ್ಕೊಂಡು ಒಳ್ಳೊಳ್ಳೆ ಕೆಲಸವನ್ನು ಮಾಡೋದಕ್ಕೆ ಮತ್ತು ವೈಯಕ್ತಿಕ ಕಾಮಗಾರಿಗಳ ಕಡೆಗೆ ಗಮನ ಹರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಅನೌನ್ಸ್ಮೆಂಟ್ ಮಾಡಿದ್ದಾರೆ 4,00,000.3 6.23 MOUಗಳನ್ನ ಸೈನ್ ಮಾಡಿದ್ದಾರೆ. ಅವ್ರಿಗೆ ಏನಿದ್ರು ಸಹಕಾರ ಬೇಕು, ಸಹಾಯ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಕೊಡ್ತೇವೆ ಅಂತ ಹೇಳಿ ಈಗಾಗಲೇ ಮಾತು ಕೊಟ್ಟಿದ್ದೇವೆ. ನಮ್ಮ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಕೂಡ ಬೆಂಗಳೂರಿಗೆ ಜನಸಂಖ್ಯೆ ಒತ್ತಡ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1.4 ಕೋಟಿ ಜನಸಂಖ್ಯೆ ಬೆಂಗಳೂರಾಗಿದೆ. 1,10,00,000 ವಾಹನಗಳು ಬೆಂಗಳೂರಲ್ಲಿ ತಿರುಗಾಡ್ತಾ ಇದೆ. ಇದಕ್ಕೆ ನಾವು ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ MP ಪಾಟೀಲ್ ಅವರು ಮತ್ತು ಅವರ ಟೀಮ್ ಚರ್ಚೆ ಮಾಡಿ ನಮ್ಮ ಸಂಪುಟದಲ್ಲಿ ಚರ್ಚೆ ಮಾಡಿ ನಾವಿದನ್ನು ಬಿಯಾಂಡ್ ಬ್ಯಾಂಗ್ಳೂರ್ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಹೆಚ್ಚಿಗೆ ಒತ್ತಡ ಕೊಡಬೇಕು. ಜಮೀನನ್ನ ಸ್ವಲ್ಪ ಬೇರೆ ರಾಜ್ಯಗಳು ಕಂಪೇರ್ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಭೂಮಿ ಬೆಲೆ ಜಾಸ್ತಿ, ಕಾರಣ ನಮ್ಮ ರಾಜ್ಯದ ಕಡೆ ಇಡೀ ದೇಶ ನೋಡ್ತಾ ಇದೆ. ಸೊ ಅದಕ್ಕೆ ಬಿಯಾಂಡ್ ಬ್ಯಾಂಗ್ಳೂರ್ ಹೋಗಬೇಕು ಅಂತ ಹೇಳಿ 75% ಜನ ಇನ್ವೆಸ್ಟರ್ಸ್, ಟೆಕ್ನಿಷಿಯನ್ಸ್, ಲೀಡರ್ಸ್ ಎಲ್ಲ ಕೂಡ ಇವತ್ತು ಒಪ್ಪಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಿದ್ದಾರೆ. ಕೋಟಿ 10,27,375 ಕೋಟಿ ಇನ್ನೂ ಮುಂದುವರಿತದೆ. ಇನ್ನೂ ಕೂಡ ಬಹಳಷ್ಟು ನಾವು ಈ ಸಲ ಎಲ್ಲ MOUs ಹಾಗೆ ಸೈನ್ ಮಾಡಿಲ್ಲ. ಇನ್ನೂ 3-4 MOUs ಬಂದಿತ್ತು. $2 billion, $3 billion. ನಾವು ವಿಶ್ವಾಸಾರ್ಹತೆಯನ್ನ
ನಾವು ಚೆಕ್ ಮಾಡಿರೋದು ಸರ್, ಸ್ಕ್ರೀನಿಂಗ್ ಮಾಡಿದ್ದೀವಿ ಸರ್. ಆಮೇಲೆ ಬಹಳ ಪ್ರಮುಖವಾಗಿ ಎಕ್ಸ್ಪಾನ್ಷನ್ಗಿಂತ ಗ್ರೀನ್ ಫೀಲ್ಡ್ ಎಕ್ಸ್ಪಾನ್ಷನ್ ಮಾಡೋದು ಬ್ರೌನ್ ಫೀಲ್ಡ್ ಅಂತೀವಿ ನಾವು. ಹೊಸದಾಗಿ ಬರುವಂತ ಉದ್ಯಮಗಳು ಗ್ರೀನ್ ಫೀಲ್ಡ್ ಅಂತೀವಿ. ಅದು 70% ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್. ಕೀ ಇನ್ವೆಸ್ಟ್ಮೆಂಟ್ಸ್ ನಾವು 25 ಮಾತ್ರ ನಾನು ಹೇಳ್ಬಿಡ್ತೀನಿ, ಈ ಕಾಪೀಸ್ ನಿಮಗೆ ಕೊಡ್ತೀನಿ. JSW ಗ್ರೂಪ್ 1,20,000 ಕೋಟಿ ರೂಪಾಯಿ ಅಕ್ರಾಸ್ ರಿನ್ಯೂವಬಲ್ ಎನರ್ಜಿ, ಸಿಮೆಂಟು, ಸ್ಟೀಲು ಮತ್ತು ಅದರ ಅಫಿಲಿಯೇಟ್ ಬಿಸಿನೆಸಸ್. ಬಾಲೂರ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ 54,000 ಕೋಟಿ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ಗೆ. ಲ್ಯಾಂಡ್ ರಿಸರ್ಚ್ ನಾವು ನೋಡಿದ್ರಿ, ಗಮನಿಸಿದ್ರಿ, ಕೇಳಿದ್ರಿ. ಸಮಯ ಕಂಡಕ್ಟರ್ನಲ್ಲಿ ಒಂದು ಫೈನಾನ್ಸ್ ಇಂಡಸ್ಟ್ರೀಸ್ ಲ್ಯಾಂಡ್ ರಿಸರ್ಚ್ ಇವತ್ತು ಸಮಯ ಕಂಡಕ್ಟರ್ನಲ್ಲಿ 10,000 ಕೋಟಿ ರೂಪಾಯಿ ಸಮಯ ಕಂಡಕ್ಟರ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಮತ್ತು R&Dಗೆ ಲ್ಯಾಂಡ್ ರಿಸರ್ಚ್. ವೋಲ್ವೋ 1,400 ಕೋಟಿ ರೂಪಾಯಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ EV ಟ್ರಕ್ಸ್. ಈ ಸಲ EV ಟ್ರಕ್ಸ್ ಕೇವಲ ನಮ್ಮ ದೇಶಕ್ಕಲ್ಲ, ಇಲ್ಲಿಂದ ವಿದೇಶಕ್ಕೆ ರಫ್ತು ಮಾಡ್ತಾರೆ, ಎಕ್ಸ್ಪೋರ್ಟ್ಗೆ. ಇಲ್ಲಿಂದ ವೋಲ್ವೋ EV ಟ್ರಕ್ಸ್. For the goodness and prosperity for all. Yes, this journal stands for that too. So ladies, Shireen, short point is there is no dearth of crude oil or other energy in the global market. There used to be a production of 102 million barrels. The cutbacks brought it down to 97. And today also, because of the discussions on other related factors, people stopped putting money into, the modernizing the wells. But today the fact of the matter is more and more oil is coming on the market from the Western Hemisphere. Brazil used to produce 3 million barrels. They're bringing another 140,000 barrels a day on. Argentina, one of my companies here, BPCL, just signed a deal for 1 million barrels. Guyana, Suriname, Namibia, Canada, United States. So there's more and more oil coming on the market. Clearly, therefore, if it's a tussle between people wanting to cut back and people wanting to bring more oil, you be the judge. But I think that is good for countries which are large consumers like India, where, again, I go back to an international assessment. In the next 2 decades, it is expected that 25% of the demand growth will come from India. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.